ಪ್ಲೀಸ್. ಹೌದು, ನನಗೆ ಸ್ವಲ್ಪ ಕಿವಿ ತೊಂದರೆ ಆಗಿರೋದ್ರಿಂದ ನಿಮ್ಮ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡೋದ್ರಿಂದ ಸ್ವಲ್ಪ ತೊಂದರೆ ಆಯಿತು. ಆದರೆ ಸ್ವಲ್ಪ ಸಮಾಧಾನ ಮಾಡಿದ್ದೇನೆ. ಈಗ ಏನು ಇವತ್ತು ಇಸ್ರೇಲ್ ಅಮೆರಿಕ ಈ ಯುದ್ಧ ನಡೆದಿದೆ 40 ದಿನ. ಇದರಿಂದ ಎಲ್ಲಿ ಆಮೇಲೆ ಗಲ್ಫಲ್ಲಿ ನಮ್ಮ ಹಡಗು, ಎಣ್ಣೆ ತರ್ತಾ ಇದ್ದ ಹಡಗು ಮುಳುಗಿದೆ. ಅದು ರಾಷ್ಟ್ರೀಯ ಮಟ್ಟದಲ್ಲಿ ನಡೆತಕ್ಕಂಥ ಘಟನೆಗಳು. ಅದಕ್ಕೆ ಮೋದಿ ಕಾರಣ ಅಲ್ಲ. ಈ 3 ರಾಷ್ಟ್ರಗಳ ಬಗ್ಗೆ ಏನು ಹಿಂದೆಂದು ನಾವು ಕಂಡರಿದೇ ಇರತಕ್ಕಂಥ ಯುದ್ಧ ಸಮರ ನಡೆದಿದೆಯೋ ಇದರ ಬಗ್ಗೆ ಲಘುವಾಗಿ ನಮ್ಮ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಅವರ ಜ್ಞಾಪಕಕ್ಕೆ ತಂದು ಕೊಡ್ತಾನೆ. ಕೇವಲ ಬಾಂಗ್ಲಾದೇಶದ ಶೇಖ್ ಮುಜಿಬುರ್ ರೆಹಮಾನ್ ಅವರನ್ನು ಅಧ್ಯಕ್ಷರನ್ನು ಮಾಡೋದಕ್ಕೆ ಬಾಂಗ್ಲಾದೇಶ ಏನು ಮೊದಲು ಪಾಕಿಸ್ತಾನ ಜೊತೆ ಇತ್ತು ಅದನ್ನು ಬೇರ್ಪಡಿಸಿ ಶೇಖ್ ಮುಜಿಬುರ್ ರೆಹಮಾನ್ನ ಅಧ್ಯಕ್ಷರು ಮಾಡಿದ್ರು. ಅವತ್ತು ಜಗಜೀವನ್ ರಾಮ್ ಅವರು ಡಿಫೆನ್ಸ್ ಮಿನಿಸ್ಟ್ರು. ಇಂದಿರಾ ಗಾಂಧಿಗೆ ರಾಮ್ಲೀಲಾ ಮೈದಾನದಲ್ಲಿ ಸಿದ್ಧದ ಖಡ್ಗ ಕೊಟ್ಟರು. ಅವತ್ತು ಇಂದಿರಾ ಗಾಂಧಿಯವರು ಏನು ಹೇಳಿದ್ರು? ಸಕ್ಕರೆ 1 ಕಿಲೋಗೆ 18 ರೂಪಾಯಿ ಆಯಿತು. ಸೀಮೆ ಎಣ್ಣೆ 1 ಲೀಟ್ರಿಗೆ 12 ರೂಪಾಯಿ ಆಯಿತು. ಮಿಸ್ಟರ್ ಸಿದ್ದರಾಮಯ್ಯನವರೇ, ಮರ್ತಿದ್ದೀರ ನೀವು? ಅವತ್ತು ನಾಗ್ಪುರದಲ್ಲಿ ಇಂದಿರಾ ಗಾಂಧಿಯವರು ಮೊದಲನೇ ಭಾಷಣ, ಅವ್ರ ಭಾಷಣ ಏನು? ಕರ್ಬ್ ಆನ್ ಕನ್ಸಂಪ್ಷನ್. ಒಂದಿನ ಟೀ ಕುಡಿಯೋದು ಬಿಡಿ, ಒಂದಿನ ವಾರದಲ್ಲಿ ಊಟ ಮಾಡೋದು ಬಿಡಿ, ದಿನಕ್ಕೆ 2 ಸಾರಿ ಟೀ ಕುಡಿಯಿರಿ, 1 ಸಾರಿ ಕುಡೀರಿ. ಇದನ್ನ ಹೇಳಿದವರು ಇಂದಿರಾ ಗಾಂಧಿಯವರು. ಕೇವಲ ಒಂದು ರಾಜ್ಯದ ಸಣ್ಣ ಯುದ್ಧ ಬಾಂಗ್ಲಾದೇಶ. ಇದು 40 ದಿನ ನಡೆದಂತ ಘೋರ ಯುದ್ಧ ಇದು. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಏನು ಹೇಳಿದ್ದಾರೆ? ಸ್ವಲ್ಪ ಪೆಟ್ರೋಲು ಡೀಸೆಲ್ ಬಳಸುವಾಗ, ಅಡಿಗೆ ಎಣ್ಣೆ ಬಳಸುವಾಗ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಹೋಗಿ ವಾಸ ಮಾಡೋದು ಬೇಡ. ನಮ್ಮ ದೇಶದ ಬಗ್ಗೆ, ವಿದೇಶದಲ್ಲಿ ನಮ್ಮ ಪ್ರಗತಿ ಬಗ್ಗೆ ಮಾತಾಡೋದಾದ್ರೆ ಹೋಗಿ. ಇದನ್ನೆಲ್ಲ ಹೇಳಿದ್ದಾರೆ. ಇದ್ರ ಬಗ್ಗೆ ಸಿದ್ದರಾಮಯ್ಯರು ಬಹಳ ದೊಡ್ಡ ಪಾಂಡಿತ್ಯ ಅವರಿಗೆ ಮಾತಾಡಿದ್ದಾರೆ. ತಿಳ್ಕೊಳ್ಬೇಕು ಸಿದ್ದರಾಮಯ್ಯರು. ಯಾವ ಇಂದಿರಾ ಗಾಂಧಿ ದಿನಕ್ಕೆ 2 ಸಾರಿ ಟೀ ಕುಡಿದಿನ 1 ಸಾರಿ ಕುಡೀರಿ, ವಾರದಲ್ಲಿ 1 ದಿನ ಊಟ ಬಿಡಿ, ಕರ್ಬ್ ಆನ್ ಕನ್ಸಂಪ್ಷನ್ ಅಂತ ಹೇಳಿ ನಾಗ್ಪುರದಲ್ಲಿ ಭಾಷಣ ಮಾಡಿದಾಗ ಸಭೆ ದಂಗೆ ಎದ್ದವ್ರನ್ನ ತಬ್ಕೊಂಡ್ರು ಪೊಲೀಸ್ನವರು. ಅವತ್ತು SP ಇತ್ತಿಲ್ಲ, ಅವನ್ನ ತಗೊಂಡೋದ್ರು.
ಇವತ್ತು ಸಿದ್ದರಾಮಯ್ಯರೇ, ನೀವು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ, ಮುಖ್ಯಮಂತ್ರಿಗಳಾಗಿದ್ದೀರಿ, 16 ಬಡ್ಜೆಟ್ ಇಟ್ಟಿದ್ದೀರಿ, ಬಹಳ ತುಂಬ ಅನುಭವಿಸ್ತರು. ಹಿಂದೆ ನಡೆದಂಥ ಕೆಲವು ಘಟನೆಗಳನ್ನು ಮೆಲುಕು ಹಾಕಿ ನೋಡಿ ನೀವು ಮಾತನಾಡಿದರೆ ತುಂಬ ಒಳ್ಳೆಯದು, ಆ ಸ್ಥಾನದ ಗೌರವ ಉಳಿಯುತ್ತೆ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ಪ್ರಧಾನಮಂತ್ರಿಗಳ ಬಗ್ಗೆ ನೀವು ಲಘುವಾಗಿ ಮಾತಾಡಿದರೆ ಅದೊಂದು ಏನೂ ಆಗಲ್ಲ. ಈ ದೇಶದ 145 ಕೋಟಿ ಜನ ಪ್ರಧಾನಮಂತ್ರಿ ಆಗ್ತಕ್ಕಂಥ ಶಕ್ತಿ ಒಬ್ಬರಿಗೆ ಇರೋದು ಅನ್ನೋದನ್ನು ಸಾಬೀತು ಮಾಡಿದ್ದಾರೆ. ಇದು ನಾನಲ್ಲ, ನಾನು ಒಂದು ಪ್ರಾದೇಶಿಕ ಪಕ್ಷದ ಒಂದು 65 ವರ್ಷ 70 ವರ್ಷದ ಅನುಭವ ಇದೆ ಅಷ್ಟೇ. ಆದರೆ ಮೋದಿಯವರು ಈ ರಾಷ್ಟ್ರದಲ್ಲಿ ವಿಶ್ವದಲ್ಲೇ ಒಬ್ಬ ನಾಯಕನಾಗಿ ಇವತ್ತು ಬೆಳೆದಿದ್ದಾರೆ. ಅವ್ರ ಬಗ್ಗೆ ಲಘುವಾಗಿ ಮಾತನಾಡೋದನ್ನು ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ, ಅದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ. ನಡೋರಿ, ತಮಿಳುನಾಡಲ್ಲಿ DMK ನಾನು ಆ ವಿಷಯದಲ್ಲಿ ಕಾಂಗ್ರೆಸ್ಸು ಅವರು ಟಿಕೆಟ್ನ ಹಂಚುವಾಗ ಸ್ಟಾಲಿನ್ಗೂ ಅವ್ರಿಗೂ ಒಬ್ಬರಿಗೊಬ್ಬರಿಗೆ ಪರಸ್ಪರ ಡಿಫ್ರೆನ್ಸೇ ಬಂತು. ಅದು ಅವರ ವೈಯಕ್ತಿಕವಾದ ವಿಷಯಗಳು. ಅವರು ಕರುಣಾನಿಧಿ ಇದ್ದಾಗ ಸೀಟ್ ಕೊಡ್ತಾಯಿದ್ರು, ಸ್ಟಾಲಿನ್ ಏನು ಮಾಡಿದ್ರು, ಅದರಿಂದ ಅವೆಲ್ಲ ಚರ್ಚೆ ಮಾಡಿ ಉಪಯೋಗ ಇಲ್ಲ. ಈಗ ತಮಿಳುನಾಡಲ್ಲಿ ಒಂದು ಹೊಸ ಶಕ್ತಿ DMK, ಅಣ್ಣಾ DMK ಎರಡನ್ನು ಹಿಂದೆ ಹಾಕಿ ಕಾಂಗ್ರೆಸ್ಸನ್ನು ಹಿಂದೆ ಹಾಕಿ ಕಾಮರಾಜನಗರದಿಂದ ಹಿಡಿದು MG ರಾಮಚಂದ್ರನು, ಕರುಣಾನಿಧಿ, ಜಯಲಲಿತಾ ಇವರೆಲ್ಲರ ನಾಯಕತ್ವವನ್ನು ಹಿಂದಕ್ಕೆ ಸರಿಸಿ ವಿಜಯನ್ನು ಬಹಳ ಮುಂದೆ ಹೋಗಿದ್ದಾರೆ.